ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಯಾರು? ತಂದೆನ ಮಗನ? ಯಾರು ನಿಂತ್ಕೊಳ್ಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ ಜಾಸ್ತಿ. ನೋಡಿ, ಮಂಡ್ಯ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಎಚ್ ಡಿ ಕುಮಾರಸ್ವಾಮಿಯೋ ನಿಖಿಲ್ ಕುಮಾರಸ್ವಾಮಿಯೋ ಗೊತ್ತಿಲ್ಲ. ತೀವ್ರ ಕುತೂಹಲ ಮೂಡಿಸಿದೆ ಮಂಡ್ಯ ರಣಕಣ. ಎಚ್ ಡಿ ಕೆ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಮಂಡ್ಯ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಇತ್ತ ಮಂಡ್ಯಕ್ಕೆ ಎಚ್ ಡಿ ಕೆ ಬೇಡ, ನಿಖಿಲ್ ನಿಲ್ಲೆ ಅಂತಿದ್ದಾರೆ ಚನ್ನಪಟ್ಟಣ ಜನ. ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದ ಮುಖಂಡರ ಸಭೆ ಕರೆದಿದ್ದಾರೆ. ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ. ಸಭೆ ಬಳಿಕ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಅಧಿಕೃತ ಘೋಷಣೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಹಿಂದೆ ಮಂಡ್ಯ ದಳಪತಿಗಳ ಸ್ಪರ್ಧೆಯ ಗೊಂದಲಕ್ಕೆ ತೆರೆ ಬೀಳುತ್ತಾ? ಮಂಡ್ಯದಿಂದ ಸ್ಪರ್ಧೆ ಮಾಡೋರು ಯಾರು? ಕುಮಾರಸ್ವಾಮಿ ಅವರು ನಿಂತ್ಕೊಳ್ಬೇಕು ಅನ್ನೋದು ಮಂಡ್ಯ ಜನರ ಬೈಕೆ. ಅಂದ್ರೆ ಅವರ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಅದೇ ಅಪೇಕ್ಷೆಯಲ್ಲಿದ್ದಾರೆ, ನಿರೀಕ್ಷೆಯಲ್ಲಿದ್ದಾರೆ. ಸಿ.ಎಸ್. ಪುಟ್ಟರಾಜು ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಆದರೆ ಅವರೇ ಹೇಳಿದ್ದಾರೆ ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಬಯಕೆ ನಮ್ದಿದೆ ಅಂತ. ಸಭೆಗಳ ಮೇಲೆ ಸಭೆಗಳನ್ನು ಕೂಡ ಮಾಡಿದ್ದಾರೆ ಮಂಡ್ಯ ಪ್ರಮುಖರೊಂದಿಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ. ಇನ್ನು ಚನ್ನಪಟ್ಟಣದ ಜನ, ಸದ್ಯಕ್ಕೆ ಚನ್ನಪಟ್ಟಣದ ಶಾಸಕರಿದ್ದಾರೆ ಕುಮಾರಸ್ವಾಮಿ ಅವರು. ಆ ಜನರ ಜೊತೆ ಉತ್ತಮ ಒಡನಾಟ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಕುಮಾರಣ್ಣ ಅವರು ಮಂಡ್ಯಕ್ಕೆ ಹೋಗೋದು ಬೇಡ, ನಾವು ನಿಮ್ಗೆ ಕಳಿಸಲ್ಲ, ನಮ್ಮನ್ನ ಬಿಟ್ಟು ಹೋಗಬೇಡಿ, ಬೇಕಾದರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿ, ನಾವೇ ಇಲ್ಲಿಂದ ಹೋಗಿ ಅವರ ಪರವಾಗಿ ಪ್ರಚಾರ ಮಾಡ್ತೀವಿ ಅಂತ ಚನ್ನಪಟ್ಟಣ ಜನ ಹೇಳ್ತಿದ್ದಾರೆ. ನಿಖಿಲ್ ಅವರು ಮೊನ್ನೆ ಹೋದಾಗ ಅಲ್ಲಿ ಜನ ಅವ್ರ ಮೇಲೆ ಮುಗಿ ಬಿದ್ದುಬಿಟ್ಟು, ಕುಮಾರಣ್ಣ ಅವರು ಅಲ್ಲಿ ನಿಲ್ಲೋದು ಬೇಡ, ನೀವು ನಿಂತ್ಕೊಳ್ಳಿ ಅಣ್ಣ, ನಿಮ್ಮ ಪರವಾಗಿ ನಾವು ಬರ್ತೇವೆ, ನಮ್ಗೆ ಅವರೇ ಇರಬೇಕು ಅಂತ. ಹಾಗಾಗಿನೇ ಕುಮಾರಸ್ವಾಮಿ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಇವತ್ತಿನ ಸಭೆ ಇದೆ ಚನ್ನಪಟ್ಟಣ ಮುಖಂಡರ ಜೊತೆಗೆ, ಜನರ ಜೊತೆಗೆ. ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅದಾದ ಮೇಲೆ ಅಂತಿಮ ನಿರ್ಧಾರವನ್ನು ಕುಮಾರಸ್ವಾಮಿ ಪ್ರಕಟ ಮಾಡಲಿದ್ದಾರೆ. ಅಂದರೆ ಈಗ ಕುಮಾರಸ್ವಾಮಿಯವರ ಸ್ಪರ್ಧೆಯ ಹಿಂದೆ ಸಾಕಷ್ಟು ತಂತ್ರಗಾರಿಕೆಗಳಿದ್ದಾವೆ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕು ಅಲ್ಲಿ. ಈಗ ನೋಡಿ, ಸುಮಲತಾ ಅವರು ಪಕ್ಷೇತರವಾಗಿ ನಿಂತ್ಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಕಾಂಗ್ರೆಸ್ ಮತ್ತು JDS ನಡುವೆ ಟಫ್ ಫೈಟ್ ಉಂಟಾಗುತ್ತೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಕುಮಾರಸ್ವಾಮಿಯವರೇ ಅಖಾಡಕ್ಕೆ ಬರಬೇಕು. ಇದು ಅಲ್ಲಿನ ಮುಖಂಡರ ಒತ್ತಾಯ ಆಗಿದೆ. ಜೊತೆಗೆ BJP ಹೈಕಮಾಂಡು ಕೂಡ ಕುಮಾರಸ್ವಾಮಿಯವರಿಗೆ ಆರಂಭದಲ್ಲಿ ಹೇಳಿತ್ತು, ಯಾರಿಗೂ ಬೇಡ, ನೀವೇ ನಿಂತ್ಕೊಂಡ್ಬಿಡಿ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನಿಮ್ಗೆ ಉನ್ನತವಾದಂಥ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಆರಂಭದಲ್ಲಿ ಕುಮಾರಸ್ವಾಮಿ ಹಿಂದೇಟು ಹಾಕಿದ್ರು. ಈಗ ಕುಮಾರಸ್ವಾಮಿಯವರು ನಿಂತ್ಕೊಳ್ಬೇಕು ಅನ್ನುವಂಥ ಒತ್ತಾಯಗಳು ಜಾಸ್ತಿ ಆಗ್ತಿದೆ. ಕುಮಾರಸ್ವಾಮಿಯವರಿಗೆ ನಿಖಿಲ್ ಅವ್ರನ್ನ ನಿಲ್ಲಿಸೋಕೆ ಇಷ್ಟ ಇಲ್ಲ ಅವ್ರಿಗೆ. ಯಾಕಂದರೆ ಲಾಸ್ಟ್ ಟೈಮ್ ಸೋತಿದ್ರು, ವಿಧಾನಸಭೆ ಚುನಾವಣೆಯಲ್ಲಿ ಸೋತರು ರಾಮನಗರದಿಂದ ನಿಖಿಲ್. ಹಾಗಾಗಿ ಮತ್ತೆ ಅಲ್ಲಿ ರಿಸಲ್ಟ್ ಏನಾದರೂ ಪರವಾಗಿ ಬರಲಿಲ್ಲ ಅಂತಂದರೆ ಸಹಜವಾಗಿ ಮುಜುಗರ ಆಗುತ್ತೆ. ಕುಮಾರಸ್ವಾಮಿಯವರು ಅಖಾಡಕ್ಕೆ ಇಳಿದು ಬಿಟ್ಟರೆ ಅಲ್ಲಿ ಖಂಡಿತವಾಗಲೂ ಸ್ಟಾರ್ ಚಂದ್ರು ವಿರುದ್ಧ ಟಫ್ ಫೈಟ್ ಅಂತರೂ ಆಗುತ್ತೆ. ಹಿಡ್ತಾ ಇರುವಂಥ ಕ್ಷೇತ್ರ. ಅವರ JDSನ ಶಾಸಕರು ಇಲ್ಲದೆ ಇರ್ಬೋದು, ಈಗ ಕಾಂಗ್ರೆಸ್ನ ಭದ್ರಕೋಟೆ ಮಂಡ್ಯ ಮೊದಲಿನ ಥರ ಇಲ್ಲ. ಆದರೆ ಕುಮಾರಣ್ಣ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದಾಗಿ ಜನ ಅವ್ರನ್ನ ಕೈ ಹಿಡಿಬೋದು ಅನ್ನುವಂಥ ಲೆಕ್ಕಾಚಾರ. ಮತ್ತು ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತಂದರೆ ಕುಮಾರಸ್ವಾಮಿಯವರೇ ಸರಿಸಾಟಿಯಾದಂಥ ಅಭ್ಯರ್ಥಿ ಅನ್ನೋದು ಅವರ ಅಭಿಪ್ರಾಯ.